ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಟ್ರಿಕ್ಸ್ ಫಾರ್ ಸ್ಟಡಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಸಮಾಜ ವಿಜ್ಞಾನದ ಅತ್ಯಂತ ಪ್ರಮುಖವಾದ ಒಂದು ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಅದುವೇ ಭಾರತದ ಸವಾಲುಗಳು ಮತ್ತು ಅವುಗಳ ಪರಿಹಾರಗಳು. ನೋಡಿ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ ದಶಕಗಳೇ ಕಳೆದರೂ ಇವತ್ತಿಗೂ ನಮ್ಮ ದೇಶ ಹಲವಾರು ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸ್ತಾನೇ ಇದೆ. ಹಾಗಾದರೆ ಆ ಸವಾಲುಗಳು ಯಾವುವು? ಅದಕ್ಕಿಂತ ಮುಖ್ಯವಾಗಿ ಅವುಗಳಿಗೆ ಪರಿಹಾರದ ದಾರಿಗಳೇನು? ಬನ್ನಿ, ಈ ಎಲ್ಲದರ ಬಗ್ಗೆ ಇವತ್ತು ವಿವರವಾಗಿ ಚರ್ಚೆ ಮಾಡೋಣ. ಈ ಇಡೀ ಅಧ್ಯಾಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ನಾವು ಈ 6 ಭಾಗಗಳಲ್ಲಿ ಮುಂದೆ ಸಾಗೋಣ. ಮೊದಲು ಒಂದು ಚಿಕ್ಕ ಪರಿಚಯ, ಆಮೇಲೆ ನಮ್ಮ ದೇಶದ ಒಗ್ಗಟ್ಟಿಗೆ, ಸಾಮಾಜಿಕ ಸಮಾನತೆಗೆ ಮತ್ತೆ ಆಡಳಿತಕ್ಕೆ ಅಡ್ಡಿಯಾಗಿರೋ ಸಮಸ್ಯೆಗಳನ್ನು ಒಂದೊಂದಾಗೆ ನೋಡೋಣ. ಕೊನೆಗೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತನೂ ತಿಳ್ಕೊಂಡು. ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ವಾ? ಅಂದ್ರೆ ಇಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ಅದಕ್ಕೆ ಸರ್ಕಾರ ಮತ್ತು ಜನರು ಇಬ್ಬರೂ ಸೇರಿಯೇ ಪರಿಹಾರ ಹುಡುಕ್ಬೇಕು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಅಷ್ಟೇ ಅಲ್ಲ, ನಮ್ಮೂರಿನ ಪಂಚಾಯಿತಿಗಳು ಕೂಡ ಜನರ ಜೊತೆ ಕೈಜೋಡಿಸಿ ಕೆಲಸ ಮಾಡಿದಾಗ ಮಾತ್ರ ನಾವು ಈ ಎಲ್ಲಾ ಸವಾಲುಗಳನ್ನು ಗೆಲ್ಲೋಕೆ ಸಾಧ್ಯ. ಹಾಗಾದ್ರೆ ಮೊದಲನೇದಾಗಿ ನಮ್ಮ ದೇಶದ ಏಕತೆಗೆ, ನಮ್ಮೆಲ್ಲರ ಒಗ್ಗಟ್ಟಿಗೆ ಯಾವೆಲ್ಲ ಅಂಶಗಳು ಸವಾಲಾಗಿವೆ ಅನ್ನೋದನ್ನ ನೋಡೋಣ. ನೆನ್ಪಿಡಿ, ಈ ಸವಾಲುಗಳು ಹೊರಗಿಂದ ಬಂದಿದ್ದಲ್ಲ, ನಮ್ಮ ದೇಶದ ಒಳಗೆ ಹುಟ್ಕೊಂಡಿರೋದು. ಹಾಗಾಗಿ ಇದನ್ನ ಸರಿಪಡಿಸೋ ಜವಾಬ್ದಾರಿನೂ ನಮ್ಮದೇ. ನಮ್ಮ ದೇಶದ ಏಕತೆಗೆ ಇರುವ ಮೊದಲನೇ ಹಾಗೂ ಅತೀ ದೊಡ್ಡ ಶತ್ರು ಅಂದ್ರೆ ಅದು ಕೋಮುವಾದ. ಏನಿದು ಕೋಮುವಾದ? ತುಂಬಾ ಸರಳವಾಗಿ ಹೇಳಬೇಕಂದ್ರೆ, ನನ್ನ ಧರ್ಮವೇ ಗ್ರೇಟ್, ಬೇರೆ ಧರ್ಮದವರು ಕೆಟ್ಟವರು ಅಂತ ಯೋಚಿಸೋದೇ ಕೋಮುವಾದ. ಇದು ಜನರ ನಡುವೆ ಅನುಮಾನ, ದ್ವೇಷ ಮತ್ತೆ ಭಯವನ್ನ ಹುಟ್ಟುಹಾಕುತ್ತೆ. ಅಯ್ಯೋ, ಇದೇ ಒಡೆದು ಆಳುವ ನೀತಿಯನ್ನ ಬಳಸಿ ತಾನೇ ಬ್ರಿಟಿಷರು ನಮ್ಮನ್ನ ಇಷ್ಟು ವರ್ಷ ಆಳಿದ್ದು. ಇದನ್ನ ನಾವು ಮರೆಯಲೇಬಾರದು. ಸರಿ, ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಮುಖ್ಯವಾಗಿ 4 ದಾರಿಗಳಿವೆ. ಮೊದಲನೇದು, ಎಲ್ಲಾ ಕಡೆ ಜಾತ್ಯತೀತ ತತ್ವಗಳನ್ನ ಅಂದ್ರೆ ಸರ್ವಧರ್ಮ ಸಮಭಾವವನ್ನ ಬಲಪಡಿಸೋದು. ಎರಡನೇದು, ಇಡೀ ದೇಶಕ್ಕೆ ಒಂದೇ ರೀತಿಯ ನಾಗರಿಕ ಕಾನೂನು ತರೋದು. ಮೂರನೇದು, ನಮ್ಮ ಶಿಕ್ಷಣದಲ್ಲಿ ಮಕ್ಕಳಿಗೆ ಜಾತ್ಯತೀತ ಮೌಲ್ಯಗಳನ್ನು ಕಲಿಸೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲೂ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅನ್ನೋ ಭಾವನೆಯನ್ನ ಬೆಳೆಸೋದು. ನಮ್ಮ ಮುಂದಿನ ಸವಾಲು ಪ್ರಾದೇಶಿಕತೆ. ಅಂದ್ರೆ ತಾನು ವಾಸಿಸುವ ಪ್ರದೇಶದ ಬಗ್ಗೆ ಅತಿಯಾದ ಅಭಿಮಾನ ಇಟ್ಟುಕೊಳ್ಳೋದು. ಇದು ಒಂದು ಹಂತದವರೆಗೆ ಸಹಜ. ಆದರೆ ಯಾವಾಗ ಇದು ಅತಿರೇಕಕ್ಕೆ ಹೋಗುತ್ತೋ ಆಗ ರಾಜ್ಯಗಳ ನಡುವೆ ಗಡಿ ವಿವಾದ, ನದಿ ನೀರು ಹಂಚಿಕೆಯಂತಹ ಜಗಳಗಳಿಗೆ ಕಾರಣವಾಗಿ ದೇಶದ ಒಗ್ಗಟ್ಟಿಗೆ ಅಪಾಯ ತರುತ್ತೆ. ಈ ಪ್ರಾದೇಶಿಕ ಅಸಮತೋಲನವನ್ನ ಸರಿಪಡಿಸೋಕೆ ನಮ್ಮ ಸಂವಿಧಾನದಲ್ಲೇ ಕೆಲವು ಅದ್ಭುತವಾದ ವ್ಯವಸ್ಥೆಗಳಿವೆ. ನಮ್ಗೆಲ್ಲರಿಗೂ ಏಕ ಪೌರತ್ವ ಕೊಟ್ಟಿರೋದು ನಮ್ಮನ್ನ ಭಾರತೀಯರು ಅಂತ ಒಂದುಗೂಡಿಸುತ್ತೆ. ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದ್ರೆ, ಡಾ.ಡಿ.ಎಂ. ನಂಜುಂಡಪ್ಪ ಸಮಿತಿ ವರದಿ ಹಾಗೂ ಸಂವಿಧಾನದ 371J ವಿಧಿಯಡಿಯಲ್ಲಿ ಕಲ್ಯಾಣ ಕರ್ನಾಟಕದ 7 ಹಿಂದುಳಿದ ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿರೋದು ಬಹಳನೇ ಮುಖ್ಯವಾದ ಹೆಜ್ಜೆಗಳು. ಇದಾಯ್ತು ರಾಷ್ಟ್ರೀಯ ಐಕ್ಯತೆಯ ವಿಷಯ. ಈಗ ನಮ್ಮ ಸಮಾಜದ ಒಳಗೆ ಇರುವ ಅಸಮಾನತೆಗಳ ಬಗ್ಗೆ ಗಮನ ಹರಿಸೋಣ. ಇವು ನಮ್ಮ ಸಮಾಜದ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿವೆ ಗೊತ್ತಾ? ಇದರಲ್ಲಿ ಮೊದಲನೆಯದು ಅನಕ್ಷರತೆ. ಇದು ನಮ್ಮ ದೇಶದ ಬಹುದೊಡ್ಡ ಸಮಸ್ಯೆ. 2011ರ ಜನಗಣತಿ ಪ್ರಕಾರ ನಮ್ಮ ದೇಶದ ಸಾಕ್ಷರತಾ ಪ್ರಮಾಣ ಕೇವಲ 74.04% ಅಷ್ಟೇ ಇತ್ತು. ಅಂದ್ರೆ ಇವತ್ತಿಗೂ ಲಕ್ಷಾಂತರ ಜನ ಓದಲು ಬರೆಯಲು ಬಾರದೆ ಕಷ್ಟಪಡ್ತಿದ್ದಾರೆ. ಈ ಸಂಖ್ಯೆಯನ್ನ ಪರೀಕ್ಷೆಯ ದೃಷ್ಟಿಯಿಂದ ನೆನ್ಪಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಈ ಸಮಸ್ಯೆಯನ್ನ ಹೋಗಲಾಡಿಸಲು ಸರ್ಕಾರ ಸುಮ್ಮನೆ ಕೂತಿಲ್ಲ. ಹಲವು ದಶಕಗಳಿಂದ ಪ್ರಯತ್ನ ಪಡುತ್ತಲೇ ಇದೆ. 2001ರಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಶುರುವಾಯಿತು. 2002ರಲ್ಲಿ ಸಂವಿಧಾನದ 21A ವಿಧಿ ಮೂಲಕ ಶಿಕ್ಷಣವನ್ನು ಪ್ರತಿಯೊಬ್ಬರ ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು. ಇದು ಬಹಳ ದೊಡ್ಡ ಹೆಜ್ಜೆ. ಆಮೇಲೆ 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಕೂಡ ಜಾರಿಗೆ ಬಂತು. ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತ ಹೇಳ್ತಾರಲ್ವಾ? ಇಂದಿರಾ ಗಾಂಧಿ, ಪ್ರತಿಭಾ ಪಾಟೀಲ್ ಅವರಂತಹ ಮಹಾನ್ ಮಹಿಳೆಯರು ಅದನ್ನ ನಿಜ ಮಾಡಿ ತೋರಿಸಿದ್ದಾರೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರ ಕೂಡ ಹಲವಾರು ಕ್ರಮಗಳನ್ನು ತಂದಿದೆ. ಇತ್ತೀಚೆಗೆ ಜಾರಿಯಾದ 106ನೇ ತಿದ್ದುಪಡಿ ಮೂಲಕ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡಿರುವುದು ಒಂದು ಐತಿಹಾಸಿಕ ನಿರ್ಧಾರ. ನಮ್ಮ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಈಗಾಗಲೇ 50% ಮೀಸಲಾತಿ ಇರೋದು ನಮಗೆಲ್ಲರಿಗೂ ಹೆಮ್ಮೆ. ಸಮಾಜದಲ್ಲಿ ಸಮಾನತೆ ಅಂದ್ರೆ
ಎಲ್ಲರನ್ನೂ ಒಳಗೊಳ್ಳೋದು. ಲೈಂಗಿಕ ಅಲ್ಪಸಂಖ್ಯಾತರು ಅಥವಾ ತೃತೀಯ ಲಿಂಗಿಗಳು ಎದುರಿಸುತ್ತಿದ್ದ ನೋವು, ಅವಮಾನಗಳಿಗೆ ಸ್ಪಂದಿಸಿ ಕೇಂದ್ರ ಸರ್ಕಾರ 2019ರಲ್ಲಿ ಅವರಿಗಾಗಿಯೇ ಒಂದು ವಿಶೇಷ ಕಾಯ್ದೆಯನ್ನ ಜಾರಿಗೆ ತಂದಿದೆ. ಇನ್ನು ನಮ್ಮ ಕರ್ನಾಟಕ ಸರ್ಕಾರ ಉದ್ಯೋಗದಲ್ಲಿ 1% ಮೀಸಲಾತಿ ನೀಡುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಮಂಜಮ್ಮ ಜೋಗತಿಯವರು ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಮೊದಲ ತೃತೀಯ ಲಿಂಗಿ ಅನ್ನೋದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯ. ಮುಂದಿನ ಅತಿ ದೊಡ್ಡ ಸವಾಲು ಬಡತನ. ಒಬ್ಬ ವ್ಯಕ್ತಿಗೆ ತನ್ನ ಜೀವನದ ಕನಿಷ್ಠ ಅಗತ್ಯಗಳಾದ ಊಟ, ಬಟ್ಟೆ, ಮನೆ ಇವುಗಳನ್ನು ಪೂರೈಸಿಕೊಳ್ಳೋಕೆ ಆಗದ ಸ್ಥಿತಿಯನ್ನೇ ಬಡತನ ಅಂತ ಕರಿತೀವಿ. ಇದನ್ನ ಹೋಗಲಾಡಿಸಲು ಸರ್ಕಾರ MGNREGAದಂಥ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಂತಹ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಸರಿ, ಈಗ ನಾವು ಆಡಳಿತ ಮತ್ತು ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಿಸಿದ ಸವಾಲುಗಳ ಕಡೆಗೆ ಹೋಗೋಣ. ಯಾಕಂದ್ರೆ ಇವು ದೇಶದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ಗಂಭೀರ ಸಮಸ್ಯೆಗಳು. ಇದರಲ್ಲಿ ಅತ್ಯಂತ ದೊಡ್ಡ ಸವಾಲು ಅಂದರೆ ಅದು ಭ್ರಷ್ಟಾಚಾರ. ಭ್ರಷ್ಟಾಚಾರ ಅಂದ್ರೆ ಬರೀ ದುಡ್ಡಿಸ್ಕೊಳ್ಳೋದು, ಲಂಚ್ ಕೊಡೋದು ಅಷ್ಟೇ ಅಲ್ಲ. ಯೋಚ್ನೆ ಮಾಡಿ, ಒಬ್ಬ ವ್ಯಕ್ತಿ ತನ್ನ ಅಧಿಕಾರವನ್ನ, ತನ್ನ ಪವರನ್ನ, ನಿಯಮಗಳನ್ನೆಲ್ಲ ಬದಿಗಿಟ್ಟು ಸ್ವಂತ ಲಾಭಕ್ಕೆ ಬಳಸಿಕೊಂಡ್ರೆ ಪ್ರತಿಯೊಂದು ಕ್ರಿಯೆಯೂ ಭ್ರಷ್ಟಾಚಾರವೇ. ಇದು ನ್ಯಾಯ, ಸಮಾನತೆ, ಅರ್ಹತೆ ಈ ಎಲ್ಲಾ ಮೌಲ್ಯಗಳನ್ನ ನಾಶ ಮಾಡಿ ನಮ್ಮ ಸಿಸ್ಟಮ್ ಮೇಲೆ ಜನ ಇಟ್ಟಿರೋ ನಂಬಿಕೆಗೆ ವಿಷ ಹಾಕಿದಾಗೆ. ಈ ಸ್ಲೈಡ್ನಲ್ಲಿರೋ ಕಾರಣಗಳು ಮತ್ತು ಪರಿಣಾಮಗಳನ್ನ ಒಟ್ಟಿಗೆ ನೋಡಿದ್ರೆ ಒಂದು ವಿಷವೃತ್ತುಲ ಕಾಣಿಸುತ್ತೆ. ನೋಡಿ, ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲ, ಕಾನೂನುಗಳು ಸ್ಟ್ರಾಂಗ್ ಇಲ್ಲ ಅಂದಾಗ ಭ್ರಷ್ಟಾಚಾರ ಶುರುವಾಗುತ್ತೆ. ಅದರಿಂದ ಏನಾಗುತ್ತೆ? ಆಡಳಿತದಲ್ಲಿ ಪಾರದರ್ಶಕತೆನೇ ಇರಲ್ಲ. ಸ್ವಂತದವರಿಗೆ ಕೆಲಸ ಕೊಡೋದು, ದುಡ್ಡಿದ್ದವರಿಗೆ ಮಣೆ ಹಾಕೋದು ಶುರುವಾಗುತ್ತೆ. ಕೊನೆಗಿದೆಲ್ಲ ಸೇರಿ ಸಮಾಜದಲ್ಲಿ ಸಂಘಟಿತ ಅಪರಾಧ, ಕಪ್ಪು ಹಣದಂತಹ ದೊಡ್ಡ ಸಮಸ್ಯೆಗಳಿಗೆ ದಾರಿ ಮಾಡ್ಕೊಡುತ್ತೆ. ಹಾಗಂತ ಇದನ್ನ ಕಂಟ್ರೋಲ್ ಮಾಡೋಕೆ ಪ್ರಯತ್ನಗಳೇ ನಡೆದಿಲ್ಲ ಅಂತಲ್ಲ. ಕಾನೂನಿನ ಮೂಲಕನೂ ಹೋರಾಟ ನಡೆದಿದೆ, ಟೆಕ್ನಾಲಜಿ ಬಳಸ್ಕೊಂಡು ನಡೆದಿದೆ. ಉದಾಹರಣೆಗೆ ಲೋಕಪಾಲ್, ಲೋಕಾಯುಕ್ತದಂಥ ಸಂಸ್ಥೆಗಳು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರೋರನ್ನೇ ಪ್ರಶ್ನೆ ಮಾಡೋಕೆ ಇರೋದು. ಇನ್ನೊಂದ್ ಕಡೆ 2005ರಲ್ಲಿ ಬಂದ RTI ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ನಿಮ್ಮಂಥ ಸಾಮಾನ್ಯ ಜನರಿಗೆ ಸರ್ಕಾರದ ಕೆಲ್ಸವನ್ನೇ ಪ್ರಶ್ನೆ ಮಾಡೋ ಶಕ್ತಿ ಕೊಟ್ಟಿದೆ. ಇದರ ಜೊತೆಗೆ ಸಿಸಿ ಕ್ಯಾಮೆರಾ, ಆಫೀಸ್ನಂಥ ತಂತ್ರಜ್ಞಾನ ಬಳಸಿ ಪಾರದರ್ಶಕತೆ ತರೋ ಪ್ರಯತ್ನನೂ ನಡೀತಿದೆ. ಇದನ್ನ ನಿಯಂತ್ರಿಸೋಕೆ 2 ಪ್ರಮುಖ ಸಂಸ್ಥೆಗಳಿವೆ. ರಾಷ್ಟ್ರಮಟ್ಟದಲ್ಲಿ ಲೋಕಪಾಲ್ ಮತ್ತು ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತ. ಪರೀಕ್ಷೆಯ ದೃಷ್ಟಿಯಿಂದ ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್. ಕರ್ನಾಟಕದ ಮೊದಲ ಲೋಕಾಯುಕ್ತರು ನ್ಯಾಯಮೂರ್ತಿ AD ಕೌಶಲ್. ಇದನ್ನ ನೆನಪಿಟ್ಕೊಳ್ಳಿ. ಮುಂದಿನ ಸಮಸ್ಯೆ ಆರ್ಥಿಕ ಅಸಮಾನತೆ. ಅಂದ್ರೆ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಹೋಗೋದು, ಬಡವರು ಮತ್ತಷ್ಟು ಬಡವರಾಗ್ತಾ ಹೋಗೋದು. ಇದಕ್ಕೆ ಬಂಡವಾಳಶಾಹಿ ಮನೋಭಾವ ಮತ್ತು ಭ್ರಷ್ಟಾಚಾರವೇ ಮುಖ್ಯ ಕಾರಣಗಳು. ಇದನ್ನು ಸರಿಪಡಿಸೋಕೆ ಸರ್ಕಾರ ಭೂ ಸುಧಾರಣೆಗಳನ್ನು ಜಾರಿಗೆ ತರ್ಬೋದು, ಶ್ರೀಮಂತರಿಂದ ಹೆಚ್ಚು ತೆರಿಗೆ ವಸೂಲಿ ಮಾಡಿ ಬಡವರ ಕಲ್ಯಾಣಕ್ಕೆ ಬಳಸ್ಬೋದು, ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಿ ಉದ್ಯೋಗ ಸೃಷ್ಟಿಸ್ಬೋದು. ಈಗ 2 ಆರ್ಥಿಕ ಅಪರಾಧಗಳ ನಡುವಿನ ವ್ಯತ್ಯಾಸವನ್ನ ಅರ್ಥಮಾಡಿಕೊಳ್ಳೋಣ. ಒಂದು ಲಾಭಕೋರತನ. ಅಂದ್ರೆ ಬೇಕಂತಲೇ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಕೃತಕ ಅಭಾವ ಸೃಷ್ಟಿಸಿ ಬೆಲೆ ಜಾಸ್ತಿ ಮಾಡಿ ಅನ್ಯಾಯವಾಗಿ ಲಾಭ ಮಾಡ್ಕೊಳ್ಳೋದು. ಇನ್ನೊಂದು ಕಳ್ಳಸಾಗಣೆ. ಇದು ಸರ್ಕಾರಕ್ಕೆ ತೆರಿಗೆ ಕಟ್ಟದೇ ವಸ್ತುಗಳನ್ನ ದೇಶದ ಒಳಗೆ ತರೋದು ಅಥವಾ ಹೊರಗೆ ಕಳಿಸೋದು. ಇವೆರಡೂ ಕೂಡ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಕೊಡುತ್ತೆ. ಈಗ ನಾವು ನಮ್ಮ ದೇಶದ ಅತಿ ದೊಡ್ಡ ಚರ್ಚೆಯ ವಿಷಯದ ಬಗ್ಗೆ ಮಾತಾಡೋಣ. ಅದುವೇ ಜನಸಂಖ್ಯೆ. ಹೇಳಿ, ಇದೊಂದು ಸವಾಲಾ ಅಥವಾ ನಮ್ಮ ದೇಶಕ್ಕೆ ಇದೊಂದು ದೊಡ್ಡ ಅವಕಾಶವಾ? ಈ ಚಿತ್ರವನ್ನ ಒಂದು ಕ್ಷಣ ಗಮನವಿಟ್ಟು ನೋಡಿ. ಇಡೀ ಜಗತ್ತಿನ ಭೂಮಿಯಲ್ಲಿ ನಮ್ಮ ಪಾಲು ಇರೋದು ಕೇವಲ 2.4%. ಆದರೆ ಜಗತ್ತಿನ ಜನಸಂಖ್ಯೆಯಲ್ಲಿ ನಮ್ಮ ಪಾಲು ಬರೋಬ್ಬರಿ 17.5%. ಅಂದ್ರೆ ನಮ್ಮಲ್ಲಿರೋ ಸಣ್ಣ ಜಾಗದಲ್ಲಿ ಎಷ್ಟು ದೊಡ್ಡ ಸಂಖ್ಯೆಯ ಜನ ಬದುಕ್ತಿದ್ದೇವೆ ಅಂತ ನೀವೇ ಊಹಿಸಿ. ಇದು ನಮ್ಮ ಸಂಪನ್ಮೂಲಗಳ ಮೇಲೆ ಎಂತಹ ದೊಡ್ಡ ಒತ್ತಡವನ್ನ ಸೃಷ್ಟಿಸುತ್ತೆ ಅಲ್ವಾ? ಆದ್ರೆ ಇಲ್ಲೊಂದು ಪಾಸಿಟಿವ್ ಪಾಯಿಂಟ್ ಇದೆ. ಈ ದೊಡ್ಡ ಜನಸಂಖ್ಯೆಯನ್ನೇ ನಾವೊಂದು ಶಕ್ತಿಯಾಗಿ ಬದಲಾಯಿಸಬಹುದು. ಅದನ್ನೇ ನಾವು ಜನಸಂಖ್ಯಾ ಲಾಭಾಂಶ ಅಥವಾ ಡಿಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಕರೆಯೋದು. ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಸುಮಾರು 62% ಜನ ದುಡಿಯೋ ವಯಸ್ಸಿನವರು, ಅಂದ್ರೆ ಯುವಕರು. ಇವರಿಗೆ ನಾವು ಒಳ್ಳೆ ಶಿಕ್ಷಣ, ಕೌಶಲ್ಯಗಳನ್ನ ಕೊಟ್ರೆ ಇವರೇ ನಮ್ಮ ದೇಶದ ಅತಿ ದೊಡ್ಡ ಆಸ್ತಿಯಾಗ್ತಾರೆ. ಇಷ್ಟೊತ್ತು ನಾವು ದೇಶದ ಹಲವಾರು ಸವಾಲುಗಳು ಮತ್ತೆ ಅವುಗಳಿಗಿರೋ ಪರಿಹಾರಗಳ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೇವೆ. ಈಗ ಈ ಇಡೀ ಅಧ್ಯಾಯದ ಪ್ರಮುಖ ಅಂಶಗಳನ್ನ ಒಮ್ಮೆ ಗ್ಲಾನ್ಸ್ ಮಾಡೋಣ. ಬನ್ನಿ. ಒಂದು ಕ್ವಿಕ್ ರಿವಿಷನ್. ಕೋಮುವಾದಕ್ಕೆ ಪರಿಹಾರ ಏನು?
ಜಾತ್ಯತೀತತೆ. ಪ್ರಾದೇಶಿಕ ಅಸಮತೋಲನ ನೀಗಲು ಯಾವುದು ಸಹಾಯ ಮಾಡುತ್ತೆ? ವಿಧಿ 371 ಶಿಕ್ಷಣ ಅನ್ನೋದು ನಮ್ಮ ಮೂಲಭೂತ ಹಕ್ಕು, ವಿಧಿ 21 ಪ್ರಕಾರ. ಭ್ರಷ್ಟಾಚಾರ ತಡೆಯೋಕೆ ಯಾವ ಸಂಸ್ಥೆಗಳಿವೆ? ಲೋಕಪಾಲ್ ಮತ್ತು ಲೋಕಾಯುಕ್ತ. ಮಹಿಳೆಯರಿಗೆ ಲೋಕಸಭೆಯಲ್ಲಿ ಎಷ್ಟು ಮೀಸಲಾತಿ ಇದೆ? 33%. ಮತ್ತು ಕೊನೆಯದಾಗಿ, ಜನಸಂಖ್ಯೆ ಹೊರೆಯಲ್ಲ, ಅದೊಂದು ಜನಸಂಖ್ಯಾ ಲಾಭಾಂಶ. ಈ ಅಧ್ಯಾಯದಿಂದ ಪರೀಕ್ಷೆಯಲ್ಲಿ ಬರಬಹುದಾದ ಕೆಲವು ಮುಖ್ಯವಾದ ಪ್ರಶ್ನೆಗಳು ಇಲ್ಲಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಪ್ರಯತ್ನ ಮಾಡಿ ನೋಡಿ. ಆಗ ನಿಮ್ಮ ತಯಾರಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕೊನೆಯದಾಗಿ ಒಂದು ಮಾತು ನೆನ್ಪಿಡಿ, ಪರಿಶ್ರಮಕ್ಕೆ ಯಾವತ್ತೂ ಸೋಲಿಲ್ಲ. ಆತ್ಮವಿಶ್ವಾಸದಿಂದ ಓದಿ ಜ್ಞಾನವನ್ನ ಸಂಪಾದಿಸಿ. ಯಾಕಂದ್ರೆ ಇವತ್ತು ನೀವು ಕಲಿಯುತ್ತಿರುವ ಪಾಠಗಳೇ ನಾಳೆ ನಮ್ಮ ದೇಶದ ಸವಾಲುಗಳಿಗೆ ಪರಿಹಾರವನ್ನು ಹುಡುಕೋಕ್ಕೆ ನಿಮ್ಗೆ ಸಹಾಯ ಮಾಡ್ತವೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ನಮ್ಮ ಸ್ಮಾರ್ಟ್ ಟ್ರಿಕ್ಸ್ ಫಾರ್ ಸ್ಟಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.